ಆ ಓದು ಉಚ್ಚಾರಣೆ ಏನು ಆರೆಂಜ್ ಆರೆಂಜ್ ಆಕ್ಸ್ ಆಕ್ಟೋಪಸ್ ಇವಾಗ ಏನು ಆಬ್ ಆಬ್ ಆಕ್ ಆಡ್ ಆಡ್ ಆಫ್ ಆಫ್ ಆಗ್ ಆಗ್ ಆಲ್ ಆಲ್ ಆಮ್ ಆಮ್ ಆನ್ ಆನ್. ಇದು ತುಂಬಾ ಜನ ಹೇಳ್ತೀರಾ ಸರ್ ಇದು ಓಂ ಅಲ್ವಾ ಸರ್ ಅಂತ. ಓಂ ನೀವು ಕೇಳಿರ್ತೀರ ಓಂ ಓಂ ಪ್ರಕಾಶ್ ಅಂತ ಹೆಸರಿದ್ರೆ ಓ ಎಂ ಅಂತಾನೆ ಹಾಕ್ತಾರೆ. ಬಟ್ ಇಂಗ್ಲಿಷ್ ಅಲ್ಲಿ ಆಕ್ಚುಲಿ ಅದು ಓಂ ಅಲ್ಲ. ಓಂ ಅಂದ್ರೆ ನಿಮಗೆ OME ಓಂ, ಹೆಚ್ಚು ಹಾಕಿದ್ರೆ ಹೋಮ್. ಓಕೆ, ಈ OM ಮೇಲೆ ತುಂಬಾ ಕನ್ಫ್ಯೂಷನ್ ಇದೆ, ಅದು ಬಿಟ್ಬಿಡೋಣ. ಆಪ್ ಆಪ್ ಆರ್ ಆರ್ ಆಸ್ ಆಸ್ ಆಟ್ ಆಟ್ ಆವ್ ಆವ್ ಓ ಓ. ಇಲ್ಲಿ OW ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ. OW ಗೆ ಒಂದ್ 2-3 ತರ ಸೌಂಡ್ ಬರುತ್ತೆ, ಅದು ಮುಂದೆ ನೋಡೋಣ. ಆಕ್ಸ್ ಆಕ್ಸ್ ಆಯ್ 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 ಆಸ್ ಆಸ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಬ್ ಅಬ್ ಅಕ್ ಅಕ್ ಅಡ್ ಅಡ್ ಅಫ್ ಅಫ್ ಅಡ್ ಅಡ್ ಅಫ್ ಅಫ್. ನಾನು ಹೇಳೋದನ್ನೇ ನೀವು ಕೇಳಿಸ್ಕೊಂಡು ಹೇಳ್ಬೇಕು ಅಂತಿಲ್ಲ. ಅಲ್ಲಿ ಅಕ್ಷರಗಳ ಉಚ್ಚಾರಣೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೇಕಲ್ವಾ. ಅ ಡ ಅಡ್ ಅಫ್ ಅಫ್ ಅಷ್ಟೇ. ನಾನು ತಪ್ಪು ಹೇಳಿದ್ರು ನೀವು ಸರಿ ಹೇಳ್ಬೇಕು, ಹೇಳೋ ತರ ಇರ್ಬೇಕು. ನೆಕ್ಸ್ಟ್ ಈ ಲೆವೆಲ್ ಅಲ್ಲ, ಒಂದು ವಾರ ಬಿಟ್ಟು ನಾನು ಇದನ್ನ ತಪ್ಪಾಗಿ ಹೇಳ್ಕೊಡ್ತೀನಿ. ಎಲ್ಲರಿಗೂ ತಪ್ಪು ಹೇಳ್ತೀನಿ. ನಾನು ಬೇರೆನೆ ಹೇಳ್ತಾ ಇರ್ತೀನಿ, ನೀವು ಸರಿಯಾಗಿ ಹೇಳ್ಬೇಕು. ಅರ್ಥ ಆಗ್ತಿದ್ಯಾ? ಅದೇ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಜ್ ಅಜ್ ಅಲ್ ಅಲ್ ಅನ್ ಅನ್ ಅಪ್ ಅಪ್ ಅರ್ ಅರ್ ಅಸ್ ಅಸ್ ಅಟ್ ಅಟ್ ಆವ್ 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 ಆವ್. ಇದು ಬರೋದಿಲ್ಲ, UW ಬರೋದಿಲ್ಲ. ಅಕ್ಸ್ ಅಕ್ಸ್ ಐ ಐ ಅಕ್ಸ್ ಅಕ್ಸ್ ಐ ಐ ಐ ಅಸ್ ಅಸ್. ಓಕೆ, ಸೊ ಇದು ಯಾವ ತರ ನೀವು ಪ್ರಾಕ್ಟೀಸ್, ಇದರಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಇದೆಯಲ್ವಾ, ಇದನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು ನೀವು. ಯಾವುದು ಅಕ್ಷರಗಳು ಚೇಂಜ್ ಆಗ್ತವೆ, ಉಚ್ಚಾರಣೆ ಚೇಂಜ್ ಆಗೋದು ಅಂದ್ರೆ ನಾವೇ ABCD ಅಲ್ಲಿ ಆಪ್ ಬಕ್ ಅದನ್ನು ಕೂಡಿಸಿದಾಗ ಅದೇ ತರ ಹೇಳ್ತೀವಿ, ಅದು ಚೇಂಜ್ ಆಗುತ್ತೆ. ಇಲ್ಲಿ A ಮತ್ತೆ W ನೀವು ಏನ W ನ O ಅಂತ ಹೇಳಕ್ ಹೋದ್ರೆ ಆವ್ ಅಂತ ಹೇಳ್ಬೇಕಾಗುತ್ತೆ. ಬಟ್ ಅದನ್ನ AW ಬಂದಾಗ ಆವ್ ಅಂತ ಹೇಳೋ ಹಾಗಿಲ್ಲ. ಆವ್ ಅಂತ ಎಲ್ಲಿ ಹೇಳಬೇಕು ಅದು ಸ್ವಲ್ಪ ಚೇಂಜ್ ಆಗುತ್ತೆ, ಅದು ಮುಂದೆ ಗೊತ್ತಾಗುತ್ತೆ. ಬಟ್ ಬೇಸಿಕಲಿ ನಾವು ಇದನ್ನ AW ಬಂದಾಗ ಅಂತ ಹೇಳಬೇಕು, ವಿಚ್ ಇಸ್ ಓ ಸೌಂಡ್ ಇದನ್ನು ಆರೆಂಜ್, ಆಕ್ಟೋಪಸ್, ಆನ್, ಆಕ್ಸ್, ಆ. ಸೊ AW ಬಂದಾಗ ಆ. ಹಾಗೆ AY ಬಂದಾಗ ಎ. ಓಕೆ, ಸೊ AW ಇದನ್ನ ಈ ತರ ಪ್ರಾಕ್ಟೀಸ್ ಮಾಡಿ ಎಲ್ಲರೂ. AW ಆ ಹೇಳಿ. AY EW OU EY EA ಎರಡು ಯಾವ್ದು ಅನುಕೂಲ ಆಗುತ್ತೆ. ಸೊ ಇದನ್ನ ನೀವು ಬಾಯ್ಪಾಠ ಈ ತರ ಮಾಡಬೇಕು. ಒಂದು ರಾಗವಾಗಿ ಮಾಡಿದಾಗ ಅದು ಏನಾಗುತ್ತೆ ಅಂದ್ರೆ ವಿತ್ ಸ್ಪೆಲ್ಲಿಂಗ್ಸ್ ಹೇಳಿ. AW
ಎ ವೈ ಎ ಒಂದು ನಿಮಿಷ ಹೇಳ್ತೀನಿ. ಎ ವೈ ಎ ಇ ಡಬ್ಲ್ಯೂ ಉ ಯು ಇ ವೈ ಎ ಇ ಈ ತರ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅದು ಸೌಂಡ್ಸ್ ಕರೆಕ್ಟ್ ಆಗಿ ಚೇಂಜ್ ಆಗೋದು ಗೊತ್ತಾಗುತ್ತೆ. ಓಕೆ, ಸೊ ಐಡೆಂಟಿಫೈ ಮಾಡೋದು ಗೊತ್ತಿರಬೇಕು ನಿಮಗೆ, ರೈಟ್. ಸೊ ಈಗ ನಾನು ಇದನ್ನ ಸೊ ಎ ಡಬ್ಲ್ಯೂ ಸೌಂಡ್ ಏನು? ಎ ಡಬ್ಲ್ಯೂ ಸೌಂಡ್ ಏನು? ಎ ಡಬ್ಲ್ಯೂ ಅಲ್ಲ, ಎ ವೈ ಇದು ಪ್ರಾಕ್ಟೀಸ್ ಆಗ್ಬೇಕು. ಓಕೆ, ನಾನು ಇವತ್ತೇ ಹೇಳ್ಕೊಟ್ಟಿರೋದು ನಿಮಗೆ. ಹಾಗಾಗಿ ಎ ವೈ ಎ ಇದನ್ನೊಂದು 3 ದಿನ ಅಲ್ಲ, ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಇ ಡಬ್ಲ್ಯೂ ಉ ಯು ಇ ವೈ ವೆರಿ ಗುಡ್. ಎ ಇ ನೋಡಿ, ಕಳೆದ ಕ್ಲಾಸಲ್ಲಿ ನಾನು ಆಲ್ರೆಡಿ ಇದ್ರದ್ದು PDF ಹಾಕಿದ್ದೀನಿ. ಕಳೆದ ಕ್ಲಾಸಲ್ಲೂ ಹೇಳಿದ್ದೀನಿ ಇದನ್ನೇ. ಕಳೆದ ಕ್ಲಾಸ್ನ ಪ್ರಾಕ್ಟೀಸ್ ಮಾಡಿದವರಿಗೆ ಇದು ಈಸಿ ಆಗ್ತಾ ಇದೆ. ಕಳೆದ ಕ್ಲಾಸ್ PDF ನೋಡಿಲ್ಲ, ವಿಡಿಯೋ ನೋಡಿಲ್ಲ, ಕ್ಲಾಸು ಅಟೆಂಡ್ ಮಾಡಿಲ್ಲ, ಕ್ಲಾಸ್ ಅಟೆಂಡ್ ಮಾಡಿದ್ರು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನೀವೇನು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಯಾವಾಗ ಮಾಡ್ತೀರಾ, ಇದು ಬಹಳ ಮುಖ್ಯ. ಇವತ್ತಿನ ಪಾಠನ ನೀವು ಒಂದು ವಾರ ಬಿಟ್ಬಿಟ್ಟು ಪ್ರಾಕ್ಟೀಸ್ ಮಾಡಕ್ಕೆ ಕೂತ್ಕೋತೀನಿ ನಾನು, ನನ್ನ ಟೈಮ್ ಸಿಗಲಿಲ್ಲ ಅಂತ ಹೇಳಿದ್ರೆ ಅದು ವರ್ಕ್ ಆಗಲ್ಲ. ಯಾಕೆಂದ್ರೆ ಒಂದು ವಾರದಲ್ಲಿ ನಿಮಗೆ 3 ಕ್ಲಾಸಲ್ಲಿ ಎಷ್ಟೋ ಮುಂದೆ ಹೋಗಿರ್ತೀವಿ ನಾವು. ಓಕೆ, ಸೊ ಇದಕ್ಕೆ ಇದು ವರ್ಡ್ಸ್ ನೀವು ನೋಡೋದಾದ್ರೆ ಇದು ಹೆಂಗ್ ಬರುತ್ತೆ? ಈ ವರ್ಡ್ ಅಲ್ಲಿ ಈ ತರ ಬರುತ್ತೆ, ರ. ಸೊ ಎ ಡಬ್ಲ್ಯೂ ಆರ್ ರ ಲ ಸ ಇಲ್ಲಿ ಡಬ್ಲ್ಯೂ ಬರುತ್ತೆ, ಪ ಅಥವಾ ಪೇ, ವೈ ಬರ್ಬೇಕಲ್ಲ, ಪೇ ರೈ ಸೇ. ಓಕೆ, ಇನ್ನೊಂದು, ಈಗ ನಿಮಗೆ ಸಮಸ್ಯೆ ಆಗ್ತಾ ಇದೆ ಸರ್, ನನಗೆ ನೀವು ಈಗ ಹೇಳ್ಕೊಟ್ಟಿದ್ದು ನನಗಿದು ಅದೇನೋ ಬ್ಯಾ ಕ್ಯಾಕ ಇದೆಲ್ಲ ಹೇಳಿದ್ರೆ ನನಗೆ ಗೊತ್ತಾಗಿಲ್ಲ ಅನ್ನೋದೊಂದು ನಿಮಗೆ ಸಮಸ್ಯೆ ಇದ್ರೆ ನಾನು ನಿಮಗೆ PDF ಹಾಕ್ತೀನಿ. ಇದರಲ್ಲಿ ಕಾನ್ಸನೆಂಟ್ ವೊವೆಲ್ CV ಬ್ಲೆಂಡಿಂಗ್ ಲಿಸ್ಟ್ ಅಂತಿದೆ. ಇದರಲ್ಲಿ ನಿಮಗೆ ನಾನು ಏನು ಹೇಳ್ಕೊಟ್ಟೆ ಇವತ್ತು ಅದೆಲ್ಲ ಕನ್ನಡದಲ್ಲಿರುತ್ತೆ. ಓಕೆ, ಸೊ ಕನ್ನಡದಲ್ಲಿರುತ್ತೆ. ಇದು ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಕನ್ನಡ ನಿಮಗೆ ಆಲ್ರೆಡಿ ಓದಕ್ ಬರುತ್ತೆ ಅಲ್ವಾ? ಈಗ ಇದನ್ನ ಒಂದ್ಸಲ ನೀವು ನೋಡ್ಕೊಳ್ಳಿ, ಒಂದು ಸಲ ನೋಡ್ಬೇಕು. ಒಂದ್ಸಲ ಇದನ್ನ ನೋಡ್ಕೊಂಡು ಹಾಗೆ ಹೇಳ್ತಾ ಹೋಗ್ಬೇಕು, ಆಮೇಲೆ ಬಿಟ್ಬಿಡ್ಬೇಕು. ಆಮೇಲೆ ಬಿಟ್ಟು ಇಂಗ್ಲೀಷಲ್ಲಿ, ಬರೀ ಇಂಗ್ಲೀಷಲ್ಲಿ ಇರುತ್ತಲ್ಲ ಅದನ್ನ ಮಾತ್ರ ಫೋಕಸ್ ಮಾಡ್ಬೇಕು ನೀವು. ಇದು ಗೊತ್ತಾಗಿಲ್ಲ ನನಗೆ, ಇಲ್ಲಿದೆಯಲ್ಲ, ಇದು ಗೊತ್ತಾಗಿಲ್ಲ ಸರ್, ಇಲ್ಲಿದೆ. ಸೊ ಇದೇನು ಓದೋದು? ಇಲ್ಲಿದೆ, ನೀವು ಕೇಳೋ ಹಾಗೆ ಇಲ್ಲ. ಆಲ್ರೆಡಿ ನಾನೀಗ ಕ್ಲಾಸಲ್ಲೇ 4 ಸಲ ಹೇಳಿದ್ದೀನಿ, ಒಂದು ಕಾಂಬಿನೇಷನ್ 4 ಸಲ ಹೇಳಿಸಿದ್ದೀನಲ್ವಾ ಸರ್. ಇದು ಹೆಂಗ್ ಓದೋದು? ಇಲ್ಲಿದೆಯಲ್ಲ. ಇದೇಂಗ್ ಓದೋದು? ಇಲ್ಲಿದೆಯಲ್ಲ. ಇದು ಯಾಕೆ ಸೇ? ಸೊ ಸಿ ಅಕ್ಷರದ ಮುಂದೆ EIY ಬಂದ್ರೆ ನಾವು ಸಿ ನ ಸ ಮಾಡ್ತೀವಿ, ಕೆ ಅಂತ ಹೇಳಲ್ಲ. ಕೆ ಅಂತ ಹೇಳೋದು ಇಂಗ್ಲಿಷ್ ಅಲ್ಲಿ KE ಮಾತ್ರ. ಸೊ ಇದನ್ನ ಹೆಂಗ್ ಓದೋದು? ಇಲ್ಲಿದೆ, ಇದು ಇಲ್ಲಿದೆ, ಇದು ಇಲ್ಲಿದೆ. ಓಕೆ, ಇಲ್ಲಿ ನೋಡಿ, ಗ ಅನ್ನೋ ಅಕ್ಷರಕ್ಕೆ 2 ಸೌಂಡ್ ಇದೆ ಅಂತ ಹೇಳಿದ್ದೆ ನಾನು. ಗ, ಓಕೆ, ಗೆ GE ಬಂದಾಗ ಗೆ ಅಂತ ಬರ್ಬೋದು, ಜೆ ಅಂತ ಬರ್ಬೋದು. ಮತ್ತೆ ನಿಮಗೆ ಒಂದು ಪ್ರಶ್ನೆ, ಎಲ್ಲಿ ಬರುತ್ತೆ? ಅದು ಈಗ ತಲೆ ಕೆಡಿಸ್ಕೊಬೇಡಿ. GE ಅಂತ ಬಂದಾಗ ಕಾಂಬಿನೇಷನ್ ಗೆ ಜೆ. ಆಮೇಲೆ GI ಬಂದಾಗ ಗಿ ಜಿ. GI ಬಂದಾಗ ಗಿ ಅಂತ ಬರ್ಬೋದು. ಗಿ ಬರೋದಲ್ಲಿ ಗಿಫ್ಟ್ ಅಲ್ಲಿ GI ಬರುತ್ತೆ. ಆಮೇಲೆ GL ಬರುತ್ತೆ ಜಿಂಜರ್, ಶುಂಠಿಯಲ್ಲಿ GINGER, ಜಿಂಜರ್. ಶುಂಠಿಯಲ್ಲಿ ನೋಡಿ, ಸಾರಿ, ಜಿಂಜರ್ ಅಲ್ಲಿ 2 ಅಕ್ಷರ ನಿಮಗೆ ಜ ಅಂತಾನೆ ಬರುತ್ತೆ. ಓಕೆ, ಸೊ ಈ ಜಿ ಎಲ್ಲಾಗುತ್ತೆ, ಗ ಎಲ್ಲಾಗುತ್ತೆ, ಅದ ಆಮೇಲೆ. ನೆಕ್ಸ್ಟ್ ನೋಡಿ ಸರ್, ಇದು ನನಗೆ ಗೊತ್ತಿಲ್ಲ ಓದಕ್ಕೆ, ಇದು ಹೆಂಗೆ? ಬಾ. ಆಮೇಲೆ ನಾನು ಇಲ್ಲಿ ಒಂದು ಲೈನ್ ಹಾಕಿದ್ದೀನಲ್ವಾ, ಈ ಲೈನು ಆ ಅಂತ ಸೌಂಡ್ ಸೂಚಿಸುತ್ತೆ. ಆ ಅಲ್ಲ, ಅಂದ್ರೆ ಕನ್ನಡದಲ್ಲಿ ಆ ಬರೆಯಕ್ಕಾಗಲ್ಲ, ಇಲ್ಲ ಗಾ ಅಂತ ಬರೆದಿದ್ದೀನಿ. ಬಟ್ ಇದು ನೀವು ಹೆಂಗ್ ಓದ್ಬೇಕು? ಓ ಇರೋದ್ರಿಂದ ಗ ಅಂತ ಓದ್ಬೇಕು. ಇಲ್ಲೊಂದು ಲೈನ್ ಎಲ್ಲರೂ ಹಿಂಗೆ ಹಾಕೊಳ್ಳಿ, ಬರಿಬೇಕಂದ್ರೆ ನೀವು ಹಿಂಗೆ ಬರಿಬೇಕು. ಓಕೆ, ಸೊ BU ಸರ್, BU ಹೆಂಗ್ ಓದೋದು? ಬ. CU ಕ, DU ಡ, FU ಫ, GU ಗ. ಕನ್ನಡದಲ್ಲಿ ನಿಮಗೆ ಸ್ಪಷ್ಟವಾಗಿ ನಾನು ಕೊಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸರ್ ನನಗೆ ಇದು ಅರ್ಥ ಆಗಿಲ್ಲ, ನನಗೆ ಗೊತ್ತಾಗಿಲ್ಲ, ಈ ಅಕ್ಷರಗಳು ಓದೋದು ಹೇಗೆ? ಯಾಕೆಂದ್ರೆ ತುಂಬಾ ಜನ ಕೇಳ್ತಿದ್ರು ಇದನ್ನ, ಹಳೆ ಬ್ಯಾಚ್ ಅಲ್ಲ. ನಾನು ಯಾರಿಗೂ ಕನ್ನಡದಲ್ಲಿ ಕೊಡ್ತಾ ಇರಲಿಲ್ಲ, ಯಾಕೆಂದ್ರೆ ಕನ್ನಡದಲ್ಲಿ ಓದಿದ್ರು ಮತ್ತೆ ಕನ್ನಡನೇ ತುಂಬಾ ಫೋಕಸ್ ಮಾಡ್ತಾರೆ, ಕನ್ನಡನೇ ನೋಡ್ತಾ ಇರ್ತಾರೆ. ಬರೀ ಇಂಗ್ಲಿಷ್ ಓದಕ್ಕೆ ಟ್ರೈ ಮಾಡಲ್ಲ. ನಾನು ನಿಮಗೆ PDF ಅಲ್ಲಿ ಕೊಡ್ತೀನಿ, ಬಟ್ ನಾನು ಅದನ್ನ ಕೊಟ್ಟು 1 ವಾರ ಇರುತ್ತೆ ಅಷ್ಟೇ, ಆಮೇಲೆ ನಾನು ಡಿಲೀಟ್ ಮಾಡ್ತೀನಿ ಅದನ್ನ. ನಿಮಗೆ ಆ್ಯಪಲ್ಲಿ ಡಿಲೀಟ್ ಆಗಿರುತ್ತದು, ನೀವು ಅದನ್ನ ರೆಫರ್ ಮಾಡ್ಕೋಬೇಡಿ. ಮತ್ತೆ ಕನ್ನಡದಲ್ಲೂ ಬರೆಯೋಕೆ ಹೋಗ್ಬೇಡಿ. ಕೆಲವರು ಇದನ್ನೇನ್ ಮಾಡ್ತಾರೆ ಅಂದ್ರೆ HA ಹ್ಯಾ ಅಂತ ಬರೆಯೋದು,
ಕನ್ನಡದಲ್ಲಿ ನೀವು ಇಂಗ್ಲಿಷ್ ಅಕ್ಷರಗಳನ್ನು ಬರೆಯುವ ಅವಶ್ಯಕತೆ ಇಲ್ಲ, ನಿಮ್ಮ ರೆಫರೆನ್ಸಿಗೆ ಅಷ್ಟೇ. ನಿಮಗೆ ಡೌಟ್ ಆದಾಗ ಅದನ್ನು ನೋಡ್ಕೊಳ್ಳಿ ಅಷ್ಟೇ. ಅದು ಒಂದು ವಾರದಲ್ಲಿ ಎಲ್ಲ ಕ್ಲಿಯರ್ ಆಗಬೇಕು. ಒಂದು ವಾರದಲ್ಲಿ ಇದು ಬಂದ್ಬಿಡ್ಬೇಕು ನಿಮಗೆ. ಬ್ಯಾ ಕ್ಯಾ ಡ್ಯಾ ಇದೆಲ್ಲ ಬರಬೇಕು. ಯಾಕೆಂದ್ರೆ ನೆಕ್ಸ್ಟ್ ಕ್ಲಾಸ್ ಬಂದಾಗ ನಾವು ಮೂರು ಅಕ್ಷರ ಇಲ್ಲ ನಾನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಬಂದಾಗ 4 ಅಕ್ಷರ, ಅದ್ರ ನೆಕ್ಸ್ಟ್ ಕ್ಲಾಸಲ್ಲಿ 5 ಅಕ್ಷರ ಕೂಡಿಸೋದು ಹೇಗೆ, ಅದ್ರ ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಬೇರೆ ವಿಷಯಗಳಿದ್ದಾವೆ. ಅದನ್ನೆಲ್ಲದನ್ನು ನೀವು ಹಂತವಾಗಿ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಮಾತ್ರ ನಿಮಗೆ ಹಂತವಾಗಿ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಓಕೆ, ಸೊ ಏನಾದರೂ ನಿಮಗೆ ಡೌಟ್ ಇದ್ರೆ ಇಲ್ಲಿವರೆಗೆ ಆಗಿರೋ ಪಾಠದಲ್ಲಿ ಏನಾದರೂ ಡೌಟ್ ಇದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿ. ಟೈಮ್ ಆಯಿತು, ಇವತ್ತಿನ ಕ್ಲಾಸ್ ಇಲ್ಲಿಗೆ ಕ್ಲೋಸ್ ಮಾಡೋಣ. ನಾನು ಫಸ್ಟ್ ಹೇಳ್ದಂಗೆ ಕನ್ನಡದಲ್ಲಿ ತುಂಬ ಫೋಕಸ್ ಮಾಡಬೇಡಿ, ಆದರೂ ನಿಮಗೆ ಕೊಟ್ಟಿರ್ತೀನಿ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ. ಓಕೆ, ರೈಟ್.